ಇಲ್ಲಿವರೆಗೂ ಎಲ್ಲ ರಾಜಕಾರಣಿಗಳನ್ನು ತಮ್ಮ ಮೂಗಿ ನೀರಿಗೆ ಚಿಂತನೆ ಮಾಡಿ ಈ ದೇಶದ ಅರ್ಥವ್ಯವಸ್ಥೆ ಹಾಳು ಮಾಡೋದಷ್ಟಲ್ಲ, ನಾಗರಿಕರ ಹೆಚ್ಚಾಗಿ ಈ ನದಿಗಳ ಪಾತ್ರದ ಅದು ನದಿ ಹರಿದುವಂಥ ಜಾಗದಲ್ಲೇ ಅಕ್ವೈರ್ ಮಾಡ್ಕೊಳ್ಳುವಂಥದ್ದು, ಹಿಡಿದಿರುವಂಥದ್ದು. ನೋಡಿರಿ, ಮೊನ್ನೆ ಬೆಂಗಳೂರೊಳಗೆ ಕೆರೆಗಳಿರೋ ಜಾಗಗಳೆಲ್ಲ ಮನೆಗಳು ಕಟ್ಕೊಂಡು ಏನು ಪರಿಸ್ಥಿತಿ ಆಯಿತು. ಚೆನ್ನೈದಲ್ಲಿ ಏನಾಯಿತು ಎಲ್ಲ ಅನೇಕ ನಾವು ಹೊರಬೋದು. ಇವತ್ತನ್ನೆಲ್ಲ ಈ ನಗರೀಕರಣ ಕಾರಣ ಅಂದ್ರೆ ಉದ್ಯೋಗಗಳು ಇಲ್ಲದಕ್ಕಾಗಿ ಹಳ್ಳಿಗಳಿಂದ ಜನ ಸಹಜವಾಗಿ ನಗರಗಳಿಗೆ ಬರೋದ್ರಿಂದ ಜನದಲ್ಲಿ ಹೆಚ್ಚಾಗಿ ಅವ್ರಿಗೆಲ್ಲ ಅನುಕೂಲ ಮಾಡೋ ಸಲುವಾಗಿ ವಸತಿ ಅಥವಾ ಇರೋದಕ್ಕೆ ಅನುಕೂಲ ಮಾಡೋ ಸಲುವಾಗಿ ಅನಿವಾರ್ಯವಾಗಿ ಕೆಲವೊಂದು ಅಕ್ವೈರ್ ಅಂತೀವಿ ನಾವು. ಬೆಂಗಳೂರಿನ ಕೆರೆಗಳನ್ನ ಅಕ್ವೈರ್ ಮಾಡ್ಕೊಂಡಿವಿ. ಅದಕ್ಕಾಗಿ ಸಾಂಗ್ಲಿ, ಕೊಲ್ಹಾಪುರ ಈ ಏರಿಯಾದಲ್ಲೇ ನಮ್ಮ ಒಂದು ಪ್ಲ್ಯಾನ್ ಇರ್ತದೆ. ನದಿ ಎಷ್ಟು ಹರ್ಕೊಂಡು ಹೋಗ್ತದೆ, ಅದರ ಪಾತ್ರ ಎಷ್ಟದ, ಆ ಜಾಗ ಬಿಟ್ಕೊಳ್ಳೋ ಬೆರಗೆ ಇಟ್ಕೊಳ್ಳೋ ನಮ್ಗೆ ಅವಶ್ಯಕತೆ ಭಾಳ ಇರ್ತದೆ. ಅದು ಮಾಡಲಾರ್ದ ಅದ್ರ ಜಾಗದಾಗ ಎಲ್ಲ ನಾವು ಅಕ್ವೈರ್ ಮಾಡಿದಾಗ ಮತ್ತು ನೀರು ಅದು ಎಲ್ಲ ಕಡೆ ಹರಡಿ ಹೋಗ್ತದೆ. ಅದಕ್ಕೆ ಹಿಪ್ಪರಿ ಡ್ಯಾಮ್ ಆಗಿರ್ಬೋದು ಅಥವಾ ಆಲಮಟ್ಟಿ ಡ್ಯಾಮ್ ಒಂದು ಕಾರಣ ಅಲ್ಲ ಅಂತ ನಂದಕುಮಾರ್ ಒಡನೇರವರು ಸ್ಪಷ್ಟವಾಗಿ ಹೇಳ್ತಾರೆ ಅಂತೇಳಿ. ಯಾಕಂದ್ರೆ ಈ ವಿಷಯದಲ್ಲೇ ಮಹಾರಾಷ್ಟ್ರ ಮೊದಲು ಅರ್ಥ ಮಾಡ್ಬೇಕಾಗಿದೆ. ಯಾಕಂದ್ರೆ ಈಗ ನೀವು ತಕರಾರು ತೆಗೆದ್ರೂ ಸಹಿತ 4 ದಿನ ಲೇಟ್ ಆಗ್ಬೋದು, ಮತ್ತಷ್ಟು ಗೊಂದಲ ಶುರು ಆಗ್ಬೋದು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಮಧ್ಯದಲ್ಲೇ. ಇದರ ಹೊಡೆತ ಯಾರು ಮೇಲೆ ಬೀಳೋದು ಅಂದ್ರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಜನರ ಮೇಲೆ ಹೊಡೆದು ಬೀಳೋದು, ಯಾವ ಸರ್ಕಾರ ಮೇಲೆ ಅಲ್ಲ. ಸರ್ಕಾರ ತನ್ನ ಅನುಕೂಲಿಸಿದ್ದು ರಾಜಕೀಯಕ್ಕಾಗಿ ಏನೇನೋ ಮಾತಾಡಿದ್ರೆ ತಪ್ಪದು. ಈಗ ಒಬ್ಬ ಸೀನಿಯರ್ಸ್ ತಜ್ಞರು ಹೇಳಿದ್ದಾರೆ, ಇಲ್ಲಪ್ಪ ಹೇಳಿದಾರ, ಸ್ಪಷ್ಟ ಅಭಿಪ್ರಾಯ ತಿಳಿಸಿದ್ದಾರೆ, ಅದು ಕಾರಣ ಇಲ್ಲ ಅಂತೇಳಿ. ಅದರಲ್ಲೂ ಸ್ಪಷ್ಟವಾಗಿ